ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಆತನ ವಯಸ್ಸು ಇನ್ನು 23. ಚಿಕ್ಕ ವಯಸ್ಸಿಗೆ ಕುಡಿತಕ್ಕೆ ದಾಸನಾಗಿದ್ದಲ್ಲದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇತ್ತು. ಇಂತಹ ಯುವಕನನ್ನ ಪೊಲೀಸರು ಅಕ್ರಮವಾಗಿ ಬಂಧಿಸಿ 3 ದಿನ ಸ್ಟೇಷನ್ನಲ್ಲೇ ಇಟ್ಕೊಂಡಿದ್ರು. ಬಳಿಕ ರಿಯಾಬ್ ಸೆಂಟರ್ಗೂ ಸಹ ಸೇರಿಸಿದ್ರು. ಆದ್ರೆ ರಿಯಾಬ್ ಸೆಂಟರ್ಗೆ ಸೇರಿದ 10 ದಿನದ ಒಳಗೆ ಆತನ ಪ್ರಾಣವೇ ಹೋಗಿದೆ. ಯುವಕನ ಈ ಸಾವು ಕೇವಲ ಸಾವಲ್ಲ, ಕೊಲೆ ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದು ಪೊಲೀಸರ ಮೇಲೆಯೇ ಕೊಲೆ ಕೇಸ್ ದಾಖಲು ಮಾಡಿರೋದು ಈ ಕೇಸ್ನಲ್ಲಿ ವಿಚಿತ್ರ. ಯಾಕಂದ್ರೆ ದುಶ್ಚಟ ವಿಮುಕ್ತಿ ಕೇಂದ್ರದಲ್ಲಿ 23 ವರ್ಷದ ಯುವಕನ ಅಸಹಜ ಸಾವಿನ ಪ್ರಕರಣವು ಭಾರಿ ವಿವಾದವನ್ನ ಸೃಷ್ಟಿಸ್ತಾ ಇದೆ. ಪೊಲೀಸರು ಅಕ್ರಮವಾಗಿ ಬಂಧಿಸಿ ಹಲ್ಲೆ ನಡೆಸಿ ಬಳಿಕ ರಿಯಾಬ್ ಸೆಂಟರ್ಗೆ ಸೇರಿಸಿದ 10 ದಿನಗಳಲ್ಲಿ ಯುವಕ ಮೃತಪಟ್ಟಿರ್ತಾನೆ. ಇದು ಕೊಲೆ ಎಂದು ಪೋಷಕರು ಆರೋಪಿಸಿದ್ದು ಸದ್ಯ ಪ್ರಕರಣವನ್ನ ಸಿಐಡಿ ತನಿಖೆಗೆ ವರ್ಗಾಯಿಸಲಾಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಪೊಲೀಸರ ವಿರುದ್ಧವೇ ಕೊಲೆ ಕೇಸ್ ದಾಖಲಾಗಿರುವುದು ಯಾಕೆ ಅಂತ ನೋಡೋದಾದ್ರೆ, ವಿವೇಕ್ ನಗರದ ಸೋಣನಹಳ್ಳಿ ದರ್ಶನ್ ಎಂಬ 23 ವರ್ಷದ ಯುವಕನದು ಅಸಹಜ ಸಾವಲ್ಲ, ಕೊಲೆ ಎಂಬ ಆರೋಪ ಪೊಲೀಸ್ ಇಲಾಖೆಯನ್ನ ದಿಗ್ಭ್ರಾಂತಿಗೊಳಿಸಿದೆ. ಇದಕ್ಕೆ ಕಾರಣ ಬೆಂಗಳೂರಿನ ಕೇಂದ್ರ ವಿಭಾಗದ ವಿವೇಕ್ ನಗರ ಪೊಲೀಸರ ವಿರುದ್ಧ ಕೊಲೆ ಕೇಸ್ ದಾಖಲಾಗಿರೋದು. ಇನ್ನು ನವೆಂಬರ್ 12ರಂದು ದರ್ಶನ್ನನ್ನ ಅಕ್ರಮವಾಗಿ ಬಂಧಿಸಿದಂತಹ ಪೊಲೀಸರು ಆತನನ್ನ 3 ದಿನ ವಶದಲ್ಲಿಟ್ಟುಕೊಂಡು ಲಾಠಿ ಹಾಗೂ ಪೈಪ್ನಿಂದ ಹಲ್ಲೆ ಮಾಡಿದ್ರಂತೆ. ಈ ಹಲ್ಲೆಯನ್ನ ಮರೆಮಾಚಲು ರಿಯಾಬ್ ಸೆಂಟರ್ಗೆ ಸೇರಿಸಿದ್ರು. ಆದ್ರೆ ರಿಯಾಬ್ನವರು ಕೂಡ ಸರಿಯಾದ ರೀತಿ ಚಿಕಿತ್ಸೆ ನೀಡಿರಲಿಲ್ಲ. ಹೀಗಾಗಿ 8 ದಿನದ ಬಳಿಕ ದರ್ಶನ್ ಸಾವನ್ನಪ್ಪಿದ್ದು ಇದು ಕೊಲೆ ಎಂದು ಆತನ ಪೋಷಕರು ಆರೋಪಿಸಿ ದೂರನ್ನ ನೀಡಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವೇಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಪವನ್ ಸೇರಿದಂತೆ 4 ಪೊಲೀಸರು ಮತ್ತು ಯೂನಿಟಿ ರಿಯಾಬ್ ಸೆಂಟರ್ ಮಾಲೀಕರ ವಿರುದ್ಧ ಕೊಲೆ ಮತ್ತು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಹೌದು, ಇನ್ನು ಈ ಪ್ರಕರಣ ಸಿಐಡಿಗೆ ವರ್ಗಾವಣೆಯಾಗಲು ಕಾರಣ ಏನು ಅಂತ ನೋಡೋದಾದ್ರೆ, ವಿವೇಕ್ ನಗರ ಪೊಲೀಸರ ಮೇಲೆ ದಾಖಲಾಗಿರುವುದು ಕಸ್ಟಡಿಯಲ್ಲಿ ಇದ್ದಾಗಲೇ ಯುವಕನ ಸಾವನ್ನಪ್ಪಿದ ಪ್ರಕರಣ. ಕಸ್ಟಡಿ ಡೆತ್ ಕೇಸ್ ಅಡಿಯಲ್ಲಿ ಸಿಐಡಿಗೆ ವರ್ಗಾವಣೆ ಆಗಿದ್ದು ತನಿಖೆ ಶುರುವಾಗಿದೆ. ಇತ್ತ ದರ್ಶನ್ ಮರಣೋತ್ತರ ಪರೀಕ್ಷೆ ಮುಗಿಸಿ ಪೋಷಕರಿಗೆ ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ. ಇನ್ನು ಘಟನೆ ಬಗ್ಗೆ ಕೇಂದ್ರ ವಿಭಾಗದ ಹಿರಿಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡೆದಿದ್ದು ದರ್ಶನ್ ರಿಯಾಬ್ ಸೆಂಟರ್ಗೆ ಸೇರಿದ 8 ದಿನಗಳ ಬಳಿಕ ಮೃತಪಟ್ಟಿರೋದ್ರಿಂದ ಆಂತರಿಕ ವಿಚಾರಣೆ ನಡೀತಾ ಇದೆ. ಈ ಮಧ್ಯೆ ದರ್ಶನ್ ಮದುವೆಯಾಗಿ 1 ಮಗುವಿಗೂ ಸಹ ಜನ್ಮ ನೀಡಿರುವ ಆತನ ಪತ್ನಿ ಚಿಕ್ಕ ವಯಸ್ಸಿಗೆ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿರೋದು ನಿಜಕ್ಕೂ ಒಂದು ದುರಂತ ಅಂದ್ರೂ ತಪ್ಪಿಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ.